ಶ್ರೀಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯಪರಿಚಿತಮಜಂ ವಿಭುಮಾಧ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 8ನೇ ಅಧ್ಯಾಯದಲ್ಲಿ 141ನೇ ಶ್ಲೋಕ. ಅಹಂ ಸಮರ್ಥೋಪಿ ಸ ಲಕ್ಷ್ಮಣಶ್ಚ ತಥಾ ಹನುಮಾನ್ ವಿಮೋಚಯಾಮಃ ತವ ಪ್ರಿಯಾರ್ಥಂ ಗರುಡೈಷ ಏವ ಕೃತಸ್ತವಾದೇಶ ಇಮಂ ಕುರುಷ್ವ. ಅಂದರೆ ಇಂದ್ರಜಿತು ನಾಗಾಸ್ತ್ರವನ್ನು ಪ್ರಯೋಗ ಮಾಡಿದಾಗ ಲಕ್ಷ್ಮಣ ಸಮೇತರಾಗಿ ಎಲ್ಲ ಕಪಿಗಳು ಮೂರ್ಛಿತರಾದರು. ಆಗ ಪರಮಾತ್ಮ ರಾಮಚಂದ್ರ ಗರುಡನನ್ನು ಸ್ಮರಣೆ ಮಾಡಿದ ಹಾಗೆ ಅಂತ ನಾವು ಕೇಳಿದ್ದು. ಭೂಮಿಯಲ್ಲಿ ಪರಮಾತ್ಮ ಅವತಾರ ಆಗಲಿಕ್ಕೆ ಪೂರ್ವದಲ್ಲಿ ಪರಮಾತ್ಮ ಎಲ್ಲ ದೇವತೆಗಳಿಗೂ ಆದೇಶ ಮಾಡಿದ್ದಾನೆ, ನೀವು ಭೂಮಿಯಲ್ಲಿ ಅವತಾರ ಮಾಡಿ ಬನ್ನಿ, ಸೇವೆಗೆ ಆಗುತ್ತದೆ ಹಾಗೆ ಅಂತ. ಆಗ ಗರುಡ ದೇವರು ಕೇಳಿದರಂತೆ. ಆಗ ಪರಮಾತ್ಮ ಹೇಳಿದಂತೆ, ನೀನು ಭೂಮಿಯಲ್ಲಿ ಅವತಾರ ಮಾಡೋದು ಬೇಡ, ನಾನೇ ಸ್ಮರಣೆ ಮಾಡ್ತೇನೆ. ಯಾವಾಗ ಇಂದ್ರಜಿತ್ ನಾಗಪಾಶದಿಂದ ಎಲ್ಲರನ್ನೂ ಕಟ್ಟಿ ಹಾಕ್ತಾನೋ ಆಗ ನೀನನ್ನು ಸ್ಮರಣೆ ಮಾಡ್ತೇನೆ, ನೀನು ಬಂದು ಸೇವೆಯನ್ನು ಮಾಡು ಹಾಗೆ ಅಂತ ರಾಮಚಂದ್ರ ದೇವರು ಅಂದರೆ ಪರಮಾತ್ಮ ಮೂಲ ರೂಪದಲ್ಲಿ ಹೇಳಿದ್ದು. ಇದ್ರ ಮೇಲೆ ಒಂದು ಪ್ರಶ್ನೆ, ಯಾಕೆ ರಾಮಚಂದ್ರ ದೇವರು ಹಂಗೆ ಮಾತನಾಡಿದರು ಅಂದರೆ, ರಾಮಚಂದ್ರ ಇಲ್ಲ, ಮೂಲ ರೂಪ ನಾರಾಯಣ. ಮೂಲ ರೂಪ ನಾರಾಯಣ ಈ ರೀತಿಯಾಗಿ ಯಾಕೆ ಹೇಳಬೇಕಾಗಿತ್ತು ಗರುಡನ ಹತ್ರ? ನಾಗಪಾಶದಿಂದ ಮೋಚನೆ ಮಾಡಿಕೊಳ್ಳಿಕ್ಕೆ ಸ್ವತಃ ತಾನೇ ಇದ್ದಾನೆ, ತಾನು ಸಮರ್ಥನಲ್ವೇ? ಹಾಗೆಂಬ ಒಂದು ಪ್ರಶ್ನೆ ಬರುತ್ತದೆ. ಹೇಳ್ಬೋದು ಇಲ್ಲ ಗರುಡನ ಸೇವೆಗಾಗಿ ಹಾಗೆ ಅಂತ, ಆದರೂ ಕೂಡ ಒಂದು ಪ್ರಶ್ನೆ ಉಳೀತದೆ, ದೇವರಿಗೆ ಸಾಮರ್ಥ್ಯ ಇದೆಯೋ ಇಲ್ಲವೋ ಹಾಗೆ ಅಂತ ಒಂದು ಸಂಶಯ ಬರುತ್ತದೆ. ಅದಕ್ಕೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಅಹಂ ಸಮರ್ಥಃ ಅಪಿ, ನನಗೆ ಸಾಮರ್ಥ್ಯ ಇದೆ, ನಾಗಪಾಶದಿಂದ ಆ ಕಪಿಗಳನ್ನು ಮೋಚನೆಗೊಳಿಸುವ ಸಾಮರ್ಥ್ಯ ನನಗಿದೆ. ತಥಾ ಹನುಮಾನ್, ಮತ್ತು ಇನ್ನೊಬ್ಬರಿಗೆ ಯಾರಿಗೆ ಸಾಮರ್ಥ್ಯ ಇದೆ? ಹನುಮಂತ ದೇವರಿಗೂ ಆ ಸಾಮರ್ಥ್ಯ ಇದೆ, ನನಗೆ ಸಾಮರ್ಥ್ಯ, ಹನುಮಂತ ದೇವರಿಗೆ ಸಾಮರ್ಥ್ಯ ಇಲ್ಲವೇ? ತಾರತಮ್ಯ, ಇದಕ್ಕೆ ತಾರತಮ್ಯ ಎಷ್ಟು ದ್ಯೋತಕವಾಗಿ ಚೆನ್ನಾಗಿದೆ ನೋಡಿ ಇಲ್ಲಿ. ಹನುಮಂತ ದೇವರಿಗೂ ಸಾಮರ್ಥ್ಯ ಇದೆ, ಆದರೂ ಕೂಡ ನ ವಿಮೋಚಯಾಮಃ, ನಾವಿಬ್ಬರು ಗರುಡ ಪಾಶದಿಂದ ಮೋಚನೆ ಮಾಡೋದಿಲ್ಲ. ತವ ಪ್ರಿಯಾರ್ಥಂ, ಗರುಡ ನಿನ್ನ ಒಂದು ಪ್ರೀತಿಗಾಗಿ, ನಿನ್ನ ಒಂದು ಸೇವೆ ಆಗಲಿ. ಏಷಃ ಕೃತಃ ತವ ಆದೇಶ ಇಮಂ ಕುರುಷ್ವ. ಸಲಕ್ಷ್ಮಣಶ್ಚ ಅಂತ ಇದೆ, ಲಕ್ಷ್ಮಣನು ಕೂಡ ಸಮರ್ಥನಾಗಿದ್ದಾನೆ ಹಾಗೆ ಅಂತ ಹೇಳ್ತಾರೆ. ಯಾರು? ಪರಮಾತ್ಮ ಮೂಲ ರೂಪದಲ್ಲಿ ಹೇಳುವಾಗ. ಅದಕ್ಕೆ ವ್ಯಾಖ್ಯಾನದಲ್ಲಿ ಬರೀತಾರೆ, ಲಕ್ಷ್ಮಣಶ್ಚ, ವಾದಿರಾಜ ಸ್ವಾಮಿಗಳು ಬರೀತಾರೆ ನೋಡಿ, ಲಕ್ಷ್ಮಣಸ್ಯ ನಾಗಾದಿರಾಜತ್ವಾತ್. ಲಕ್ಷ್ಮಣ ದೇವರಂದರೆ ಯಾರು? ಶೇಷದೇವರು. ಶೇಷದೇವರು ಅಂದರೆ ಯಾರು? ಎಲ್ಲ ನಾಗಗಳಿಗೂ ಕೂಡ ಒಡೆಯ. ಅದರಿಂದ ಅಂಥವ್ರನ್ನ ನಾಗಪಾಶ ಏನು ಮಾಡುತ್ತದೆ? ಏನು ಮಾಡೋದಿಲ್ಲ. ವರದಾತೃ ಸರ್ವರೂಪತ್ವಾಚ, ಅವರೇ ಇನ್ನೇ ಏನು ಹೇಳಿದರು? ವರವನ್ನು ಕೊಟ್ಟದ್ದು, ಇಂದ್ರಜಿತಿಗೆ ವರವನ್ನು ಕೊಟ್ಟದ್ದು ಯಾರು? ಶಿವ. ಶಿವ ವರವನ್ನು ಕೊಟ್ಟದ್ದು. ಶಿವನೇ ಹಿಂದೆ ಯಾರಾಗಿದ್ದದ್ದು ಅಂದರೆ ಶೇಷದೇವರೇ ಹಿಂದೆ ಯಾರಾಗಿದ್ದದ್ದು? ಶಿವನಾಗಿದ್ದದ್ದು. ಶಿವನಾಗಿ ನಂತರ ಶೇಷ ಪದವಿಗೆ ಬಂದು ಮೋಕ್ಷವನ್ನು ಪಡೀತಾರೆ. ಅದರಿಂದ ಅವ್ರದ್ದೇ ಟೀಮ್ ಅದು. ಶೇಷದೇವರು ರುದ್ರದೇವ್ರದ್ದೆಲ್ಲ ಒಂದೇ ಟೀಮ್. ಯಾಕೆ? ರುದ್ರದೇವರೇ ಪ್ರಮೋಷನ್ ಪಡೆದು ಶೇಷ ಪದವಿಗೆ ಬರ್ತಾರೆ. ಸೊ ಅದರಿಂದ ರುದ್ರದೇವರ ವರ ಲಕ್ಷ್ಮಣನಾಗಲಿ ಅಥವಾ ಶೇಷದೇವರನ್ನಾಗಿ ಏನು ಮಾಡೋದಿಲ್ಲ.
ನಾಗಪಾಶ ವಿಮೋಚನೆ ಶಕ್ತಿ, ಅದರಿಂದ ಲಕ್ಷ್ಮಣನಿಗೂ ಕೂಡ ಏನಿದೆ, ನಾಗಪಾಶದಿಂದ ವಿಮೋಚನೆ ಮಾಡುವ ಸಾಮರ್ಥ್ಯ ಇದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ತವ ಪ್ರಿಯಾರ್ಥಂ ನಾವು ಯಾರು ನಿನ್ನ ಪ್ರೀತಿಗಾಗಿ ನಾವು ಯಾವುದೋ ಆ ಕೆಲಸವನ್ನು ಮಾಡೋದಿಲ್ಲ. ಹೇ ಗರುಡ ತವೈಷ ಆದೇಶ, ಇದು ನನ್ನ ಆದೇಶ, ಇಮಂ ಕುರುಷ್ವ, ಇದನ್ನು ಮಾಡು ನೀನು ಹಾಗೆ ಅಂತ ವಿಷ್ಣು ಆಹ ಪರಮಾತ್ಮ ಹೇಳಿದ ಅಂತ ಅರ್ಥ. ತದೇದುಕ್ತಂ ಹಿ ಪುರಾತ್ಮನಾ ಯತ್ ತಥೋ ಹಿ ರಾಮ ನ ಮುಮೋಚ ಕಂಚನ ನ ಲಕ್ಷ್ಮಣೋ ನೈವ ಚ ಮಾರುತಾತ್ಮಜಃ ಸಚೈವ ಜಾನಾತಿ ಹಿ ದೇವಗುಹ್ಯಂ. ತದೇದುಕ್ತಂ ಪುರಾತ್ಮನ, ತಾನೇ ಈಗ ರಾಮಚಂದ್ರ ದೇವರು ತಾನೇ ಹಿಂದೆ ಮಾತು ಕೊಟ್ಟಿದ್ದು ಗರುಡನಿಗೆ. ಅದರಿಂದ ತಾನು ಇಂದ್ರಜಿತ್ತು ನಾಗಪಾಶದಿಂದ ಬಂಧನ ಮಾಡಿದಾಗ ತಾನು ಯಾವ ಕಪಿಗಳನ್ನು ಕೂಡ ಮೋಚನೆ ಮಾಡಲಿಕ್ಕೆ ಹೋಗಿಲ್ಲ. ನ ಮುಮೋಚ ನ ಲಕ್ಷ್ಮಣ ದೇವರು ಮಾಡಲಿಲ್ಲ. ನೈವ ಮಾರುತಾತ್ಮಜಃ, ಮಾರುತ ವಾಯುದೇವರ ಮಗನಾದ ಹನುಮಂತ ದೇವರು ಏನು ಮಾಡಿಲ್ಲ. ಸಚೈವ ಜಾನಾತಿ ಚ ದೇವಗುಹ್ಯಂ, ಹನುಮಂತ ದೇವರಿಗೆ ಸ್ಪಷ್ಟ ಗೊತ್ತಾಯ್ತಂತೆ ಇದು ದೇವಗುಹ್ಯ, ಗರುಡ ಬಂದು ಸೇವೆ ಮಾಡಬೇಕು ಅಂತ ಪರಮಾತ್ಮನ ಆದೇಶ ಇದ್ದಿದೆ. ಅದರಿಂದ ಹನುಮಂತ ದೇವರು ಕೂಡ ಮೋಚನೆ ಮಾಡಲಿಕ್ಕೆ ಹೋಗೋಲ್ಲ. ದೇವಗುಹ್ಯವನ್ನು ಅರಿತವರಾದ ಹನುಮಂತ ದೇವರು ಕೂಡ ಏನು ಮಾಡಿಲ್ಲ ಹಾಗೆ. ಅತೋ ನಿಬಧ್ಯಾಶು ಹರೀನ್ ಸ ಲಕ್ಷ್ಮಣಾನ್ ಜಗಾಮ ರಕ್ಷಸ್ವ ಪಿತುಃ ಸಕಾಶಂ ಅನಂದಚಾಸೋ ಪಿಶಿತಾಶನೇಶ್ವರಃ ಶಶಂಶಪುತ್ರಂ ಚ ಕೃತಾತ್ಮಕಾರ್ಯಂ. ಅಥ ಅನಂತರ ಈ ನಾಗಪಾಶದಿಂದ ಎಲ್ಲ ಕಪಿಗಳನ್ನು ಮೂರ್ಛೆಗೊಂಡ ಮೇಲೆ ಆ ರಾಕ್ಷಸನಾದ ಇಂದ್ರಜಿತ್ ಸಲಕ್ಷ್ಮಣಾನ್ ಹರೀನ್ ಆಶು ನಿಬಧ್ಯ, ಲಕ್ಷ್ಮಣ ಸಹಿತವಾಗಿ ಎಲ್ಲ ಕಪಿಗಳನ್ನು ಕೂಡ ಬಂಧನ ಮಾಡಿ ಪಿತುಹು ರಾವಣಸ್ಯ ಸಕಾಶಂ ಸಮೀಪಂ ಜಗಾಮ ಏಯೌ, ರಾವಣನ ಹತ್ರ ಹೋಗ್ತಾನೆ. ಯಾರು? ಇಂದ್ರಜಿತ್ತು ಹೋಗ್ತಾನೆ. ಅಸೌ ಪಿಶಿತಾಶನೇಶ್ವರ, ಮಾಂಸ ಭಕ್ಷಣ ಮಾಡತಕ್ಕವರು ರಾಕ್ಷಸರು. ಅಂಥ ರಾಕ್ಷಸರ ಒಡೆಯನಾದ ರಾವಣ ನನಂದ ಭಾರಿ ಸಂತೋಷ ಆಯ್ತಂತೆ. ಯುದ್ಧಕ್ಕೆ ಓದಿ ಯಾರೂ ವಾಪಸ್ ಬಂದವರೇ ಇಲ್ಲ. ಬಂದವ ಯಾರು? ಇಂದ್ರಜಿತ್. ಒಂದ್ಸಲ ಕುಂಭಕರ್ಣ ಬಂದ, ಅವನು ಕೂಡ ಮತ್ತೆ ವಾಪಸ್ ಹೋದ. ಈ ರೀತಿಯಾಗಿ ನನ್ನ ಮಗ ವಾಪಸ್ ಬಂದ ಅಂತ ಹೇಳಿ ಭಾರಿ ಸಂತುಷ್ಟನಾದ ರಾವಣ. ಕೃತಂ ಆತ್ಮಕಾರ್ಯಂ ಏನಾಸೌ, ಏನು ಮಾಡಬೇಕೋ ಆ ಕಾರ್ಯವನ್ನು ಮಾಡಿದ್ಯಾ, ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ಯಾ ಹಾಗೆ ಅಂತ ಮಗನನ್ನು ಹೊಗಳ್ತಾನೆ ರಾವಣ. ಹಾಗೇನಾಯಿತು? ಸಪಕ್ಷಿರಾಜೋತ ಹರಿರ್ನಿದೇಶಂ ಸ್ಮರನ್ಸ್ತ್ವರಾವಾನಿಹ ಚಾಜಗಾಮ ತತ್ಪಕ್ಷಪಾತ ಸ್ಪರ್ಶೇನ ಕೇವಲಂ ವಿನಷ್ಟಯೇಷಾಂ ಸ ಉರಂಗಬಂಧಃ. ಅಥ ಅನಂತರ ಪಕ್ಷಿರಾಜ, ಪಕ್ಷಿಗಳಿಗೆ ಒಡೆಯನಾದ ಗರುಡದೇವರು ಪರಮಾತ್ಮನ ಆದೇಶವನ್ನು ತಲೆಯಲ್ಲಿ ಇಟ್ಟುಕೊಂಡು ತ್ವರಾವಾನ್ ಅಂತ, ತ್ವರ ಅಂದರೆ ವೇಗ ಅಂತ ಅರ್ಥ, ವೇಗವಾಗಿ ಇಹ ಲಂಕಾ ಮಾಜಗಾಮ, ಲಂಕೆಗೆ ಬಂದರಂತೆ. ಯಾರು? ಗರುಡದೇವರು. ಹೇಗೆ? ವೇಗವಾಗಿ ಬಂದರು ಅಂತ. ಕೇವಲಂ ತಸ್ಯ ಗರುಡಸ್ಯ ಪಕ್ಷಪಾತ ಸ್ಪರ್ಶೇನ, ಆ ಗರುಡದೇವರ ಬಂದ ಗಾಳಿ, ಆ ರೆಕ್ಕೆ ಬಡಿದಾಗ ಆ ಗಾಳಿಯಿಂದಲೇ ಕಪಿಗಳ ಆ ಸರ್ಪಬಂಧ ಎಲ್ಲವೂ ಕೂಡ ನಷ್ಟ ಆಯಿತು. ಗರುಡದೇವರು ಬಂದರೆ ಸಾಕು, ಆ ಗಾಳಿಯ ಸ್ಪರ್ಶದಿಂದ ಏನಾಗ್ತದೆ? ನಾಗಪಾಶ ಎಲ್ಲ ದೂರ ಹೋಗ್ತದೆ. ಎಂಥ ಸಾಮರ್ಥ್ಯ ನೋಡಿ ಗರುಡದೇವರಿಗೆ. ನಾವು ಸರ್ಪದೋಷ ಪರಿಹಾರಕ್ಕಾಗಿ ಅನೇಕ ಪೂಜೆಗಳನ್ನು ಮಾಡೋದು ಉಂಟು. ಅದರ ಮುಖ್ಯವಾಗಿ ಏನು ಮಾಡಬೇಕು? ರಾಮಾಯಣದ ಈ ಕಥಾ ಪ್ರಸಂಗವನ್ನು ಸ್ಮರಣೆ ಮಾಡಿಕೊಂಡ್ರೆ ಸರ್ಪದೋಷಗಳೆಲ್ಲ ಪರಿಹಾರವಾಗುತ್ತದೆ ಹಾಗೆ ಅಂತ. ಅದರಿಂದ ಆಚಾರ್ಯರ ಗ್ರಂಥ ಸದಾ ಸೇವ್ಯ, ಸದಾ ಚಿಂತನೆ ಮಾಡ್ತಾ ಇರಬೇಕು ಆಚಾರ್ಯ ಗ್ರಂಥ. ಆಗ ಯಾವ ದೋಷಗಳು ನಮ್ಮನ್ನು ಕೂಡ ಅಂಟೋದಿಲ್ಲ. ನಾಗಪಾಶದಿಂದ ಕಪಿಗಳೆಲ್ಲ ದೂರ ಆದರು ಹಾಗೆ ಅಂತ. ಸರಾಮಮಾನಮ್ಯ ಪರಾತ್ಮದೈವದಂ ಯಯೌ ಸುಮಾಲ್ಯಾಭರಣಾನುಲೇಪನಃ ಕಪಿಪ್ರವೀರಾಶ್ಚ ತರುಣ್ಶಿಲಾಶ್ಚ ಪ್ರಗೃಹ್ಯ ನೇದುರ್ಬಲಿನಃ ಪ್ರಹೃಷ್ಟಾಃ. ಆಗ ಗರುಡ ಪರಮಾತ್ಮ ರಾಮಚಂದ್ರ ದೇವರನ್ನು ನಮಸ್ಕಾರ ಮಾಡಿ ಮಾಲೆಗಳು, ಪುಷ್ಪಗಳು, ಅವುಗಳು ಆಭರಣಗಳು, ಅವುಗಳನ್ನೆಲ್ಲ ಸಮರ್ಪಣೆ ಮಾಡಿ ಅನೇನ ಗರುಡಸ್ಯ ಸ್ವರೂಪಂ ವರ್ಣಿತಂ,
ಇಲ್ಲಿ ತಾನು ಅಲಂಕೃತನಾಗಿದ್ದ ಅಂತ ಗರುಡದೇವರು. ಮಾಲೆ ಪುಷ್ಪಗಳು ಆಭರಣಗಳಿಂದ ಅಲಂಕೃತನಾದ ಗರುಡದೇವರು ರಾಮಚಂದ್ರನಿಗೆ ನಮಸ್ಕಾರವನ್ನು ಮಾಡಿ, ಪ್ರಭು ರಾಮನಿಗೆ ನಮಸ್ಕಾರ ಮಾಡಿ, ಕಪಿಪ್ರವೀರಾಹ ಆಗ ಅಲ್ಲಿ ತಮ್ಮ ಲೋಕಕ್ಕೆ ವಾಪಸ್ ಹೋದರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ತದನಂತರ ಗರುಡ ಹೋದ ಬಳಿಕ ಕಪಿಗಳಿಗೆಲ್ಲ ಎಚ್ಚರ ಆಗಿತ್ತಲ್ವ, ಎಲ್ಲ ಮರಗಳನ್ನು ದೊಡ್ಡ ದೊಡ್ಡ ಶಿಲೆಗಳನ್ನು ಎತ್ತುಕೊಂಡು ಪ್ರಗೃಷ್ಟಾಹ ನೇದುಹು ಭಾರಿ ಜೋರಾಗಿ ಅವರು ಸಂತೋಷ ನಾದವನ್ನು ಮಾಡಿದರು, ಸಂತೋಷದಿಂದ ನಾದವನ್ನು ಮಾಡಿದರು. ಶ್ರುತ್ವಾ ನಿನಾದಂ ಪ್ಲವಗೇಶ್ವರಾಣಾಂ ಪುನಃ ಸ ಪುತ್ರೋತ್ರ ಸದತ್ರ ರಾವಣಃ ಬಂಧಾದಮುಷ್ಮಾತ್ ಪ್ರತಿನಿಸೃತಾಸ್ತೆ ಕಿಮತ್ರ ಕಾರ್ಯಂ ತ್ವಿತಿ ಚಿಂತಯಾನಃ. ಸಪುತ್ರ ರಾವಣ ಮಗನ ಅಂದರೆ ಇಂದ್ರಜಿತ್ ಸಮೇತನಾದ ರಾವಣ ಈ ಕಪಿಗಳು ಮಾಡಿದ ಶಬ್ದವನ್ನು ಕೇಳಿ ಲಂಕಾಯಾಮ್ ಅತ್ರಸತ್, ಲಂಕೆಯಲ್ಲಿ ಇದ್ದ ಇಂದ್ರಜಿತ್ತು ಮತ್ತು ರಾವಣ ಅವರೆಲ್ಲ ಹೆದರಿದರಂತೆ. ಅದೇಗೆ ಸಾಧ್ಯ? ಅದು ನಾಗಪಾಶದಿಂದ ರುದ್ರದೇವರ ವರದಿಂದ ಪಡೆದ ಅಸ್ತ್ರ, ಅದನ್ನು ಮೀರಿ ಇದ್ದಾರೆ ಎಂದರೆ ಅದು ಹೇಗೆ ಸಾಧ್ಯವಾಗ್ತದೆ? ಹಾಗೆ ಅಂತ ಅವರು ಭಾರಿ ಹೆದರಿದರಂತೆ. ತೇ ಕಪಯ ಅಮುಷ್ಮಾ ನಾಗಬಂಧಾತ್ ವಿಮುಕ್ತಾ, ಈ ಕಪಿಗಳೆಲ್ಲ ನಾಗಪಾಶದಿಂದ ಬಿಡುಗಡೆಯನ್ನು ಹೊಂದಿದ್ದಾರೆ. ಅತಃ ಇದಾನೀಂ ಕಿಂ ಕಾರ್ಯಂ, ಈಗ ನಾವೇನು ಮಾಡಬೇಕು ಹಾಗೆ ಅಂತ ಚಿಂತೆ ಮಾಡ್ತಾ ಅತ್ರ ಸತ್ ಹೆದರಿದರು ಹಾಗೆ ಅಂತ ಹೇಳ್ತಾರೆ. ಪುನಶ್ಚ ಹುತ್ವಾ ಸ ಹುತಾಶಮೇವ ರಥಂ ಸಮಾರುಹ್ಯ ಯಯಾವದರ್ಶನಂ ಬಬರ್ಷ ಶಾಸ್ತ್ರಾಣಿ ಮಹಾಂತ್ಯಜಸ್ರಂ ವರಾದುಮೇಶಸ್ಯ ತದಾಬ್ಜಜಸ್ಯ. ಸಹ ಇಂದ್ರಜಿತ್ ಪುನಶ್ಚ ಮತ್ತೆ ಹುತಾವಹಂ ಅಗ್ನಿಯಲ್ಲಿ ಹೋಮವನ್ನು ಮಾಡಿ ರಥವನ್ನು ಹೇರಿ, ಅವನ ಕ್ರಮ ಹಾಗೆ ಯುದ್ಧಕ್ಕೆ ಹೋಗಲಿಕ್ಕೆ ಮುಂಚೆ ರಥದ ಒಂದು ಹೋಮವನ್ನು ಮಾಡೋದು, ರುದ್ರದೇವರ ಪೂಜೆಯನ್ನು ಮಾಡೋದು, ರಥವನ್ನು ಹತ್ತಿ ಹೋಗೋದು, ಯುದ್ಧಕ್ಕೆ ಅಂತ ಹೋಗೋದು. ಸಮಾರೋಹಿಯ ಅದರ್ಶನಂ ಅಪ್ರತ್ಯಕ್ಷತ್ವಂ ಯಯೌ, ಯಾರಿಗೂ ಕಣ್ಣಿಗೆ ಕಾಣಿಸ್ಲೇ ಇಲ್ಲವಂತೆ. ಯುದ್ಧಕ್ಕೆ ಅಂತ ಹೋದ ಇಂದ್ರಜಿತ್ತು ಯಾರಿಗೂ ಕೂಡ ಕಾಣಿಸ್ಲೇ ಇಲ್ಲ. ವರಾತ್ ಉಮೇಶಸ್ಯ, ರುದ್ರದೇವರ ಉಮೇಶನಾದ ರುದ್ರನ ವರ, ಅಷ್ಟು ಮಾತ್ರ ಅಲ್ಲ, ಅಬ್ಜಜಸ್ಯ ವರಾತ್, ಬ್ರಹ್ಮದೇವರ ವರ, ಇಬ್ಬರಿಬ್ಬರ ವರ ಪಡ್ಕೊಂಡಿದ್ದಾರೆ ಅವರು. ಬ್ರಹ್ಮದೇವರ ವರ ಇದೆ, ರುದ್ರದೇವರ ವರವೂ ಇದೆ. ಅದರಿಂದ ಅಂಥ ವರದಿಂದ ಬಲಿಷ್ಠನಾದ ಆ ಇಂದ್ರಜಿತ್ ಬಾಣಗಳ ಮಳೆಯನ್ನೇ ಮಾಡಿದ, ಬಾಣಗಳ ಸುರಿಮಳೆ, ಕಪಿಗಳ ಮೇಲೆ ಬಾಣಗಳನ್ನು ಸುರಿಸಿದ ಹಾಗೆ ಅಂತ ಹೇಳ್ತಾ ಇದ್ದ. ಪುನಶ್ಚ ತಸ್ಯಾಸ್ತ್ರ ನಿಪೀಡಿತಾಸ್ತೆ ನಿಪೇತುರುರ್ವ್ಯಾಂ ಕಪಯಸ್ಸ ಲಕ್ಷ್ಮಣಾಃ ಸ್ಪೃಶಂತಿ ನಾಸ್ತ್ರಾಣಿ ದುರಂತ ಶಕ್ತಿಂ ತನುಂ ಸಮೀರಸ್ಯ ಹಿ ಕಾನಿಚಿತ್ ಕ್ವಚಿತ್. ಮತ್ತೆ ಏನು ಮಾಡಿದ ಇಂದ್ರಜಿತ್? ಅವನ ಬಾಣದಿಂದ ಎಲ್ಲರೂ ತೊಂದರೆಗೆ ಒಳಗಾದರು. ತೊಂದರೆಗೆ ಒಳಗಾಗಿ ಸಲಕ್ಷ್ಮಣಾಃ ಕಪಯಃ, ಲಕ್ಷ್ಮಣ ಸಮೇತವಾಗಿ ಎಲ್ಲ ಕಪಿಗಳು ಕೂಡ ಭೂಮಿಯಲ್ಲಿ ಬಿದ್ದರಂತೆ. ಲಕ್ಷ್ಮಣ ಬಿದ್ದ ಅಂದರೆ ಏನರ್ಥ? ನಾಮಾಸ್ತ್ರಾನು ಶರಣಮಾತ್ರಂ ತಥಾಚ ವಕ್ಷ್ಯತ್ಯಾಚಾರ್ಯ. ಅಂದರೆ ಈ ಬಾರಿ ತಾಮ್ರಪರ್ಣಿಯಾಚಾರ್ಯ ಬರೀತಾರೆ, ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ, ಆದ್ದರಿಂದ ಲಕ್ಷ್ಮಣ ದೇವರು ಕೂಡ ಮೂರ್ಛಿತರಾಗಿ ಬಿದ್ದರು ಹಾಗೆ. ಅತೇವ, ಆದರೆ ಯಾರು ಉಳ್ಕೊಂಡಿದ್ರು? ಹನುಮಂತ ದೇವರು. ಅವ್ರನ್ನ ಬ್ರಹ್ಮಾಸ್ತ್ರ ಏನು ಮಾಡೋದಿಲ್ಲ. ದುರಂತ ಶಕ್ತಿ ಅಮಿತ ಶಕ್ತಿ ಉಳ್ಳವಾದ ವಾಯುವಿನ ಮಗನಾದ ಹನುಮಂತನನ್ನು ಏನು ಮಾಡಲಿಲ್ಲ. ಅವರ ಅಂದರೆ ತಾರತಮ್ಯ ಎಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತದೆ ನೋಡಿ. ಬ್ರಹ್ಮ ಬಿಟ್ಟದ್ದು ಬ್ರಹ್ಮಾಸ್ತ್ರ, ವಾಯುದೇವರು ಯಾರು? ಭಾವಿ ಬ್ರಹ್ಮರು. ಹೇಗೆ ನಾಗಾಸ್ತ್ರದಿಂದ ಲಕ್ಷ್ಮಣನಿಗೆ ಏನೂ ಆಗಲಿಲ್ಲವೋ, ಅಂದರೆ ಬಂಧನ ಆದರೂ ಕೂಡ ಮೂರ್ಛಿತರಾಗಲಿ ಬಿದ್ದಲಿಲ್ಲ ಅವರು. ಅದೇ ರೀತಿಯಾಗಿ ಇವರು ಬ್ರಹ್ಮಾಸ್ತ್ರದಿಂದ ವಾಯುದೇವರಿಗೆ ಏನು ತೊಂದರೆ ಆಗೋದಿಲ್ಲ. ಯಾಕೆ? ಅವರು ಭಾವಿ ಬ್ರಹ್ಮರು.
ಅದರಿಂದ ಕಾನಿಚಿತ್ ಅಸ್ತ್ರಾಣಿ, ಯಾವುದೇ ಅಸ್ತ್ರ ಆಗಲಿ, ಕ್ವಚಿತ್ ದೇಶೇ ಕಾಲೇ, ಯಾವ ದೇಶದಲ್ಲಿ ಆಗಲಿ ಯಾವ ಕಾಲದಲ್ಲಿ ಆಗಲಿ, ನ ಸ್ಪೃಶಂತಿ, ಯಾವ ಅಸ್ತ್ರವೂ ಕೂಡ ಹನುಮಂತನನ್ನು ಮುಟ್ಲಿಕ್ಕೆ ಹೋಗೋದಿಲ್ಲವಂತೆ. ಅಂತಹ ಸಾಮರ್ಥ್ಯ ಹನುಮಂತ ದೇವರು. ವಿಜ್ಞಾತು ಕಾಮ ಪುರಿ ಸಂಪ್ರವೃತ್ತಿಂ ವಿಭೀಷಣ ಪೂರ್ವಗತಸ್ತದಾಗ ದದರ್ಶ ಸರ್ವಾನ್ ಪತಿತಾನ್ ಸವಾನರಾನ್ ಮರುತ್ಸುತಂ ತ್ವೇಕಮನಾಕುಲಂ ಚ. ಅಲ್ಲ, ವಿಭೀಷಣನ ಪರಿಸ್ಥಿತಿ ಏನು? ಎಲ್ಲರೂ ಬಿದ್ದರು ಅಂದರೆ, ಲಕ್ಷ್ಮಣ ಸಮೇತವಾಗಿ ಎಲ್ಲರೂ ಬಿದ್ದರು ಅಂದರೆ ವಿಭೀಷಣನು ಬೀಳಬೇಕಾಗಿತ್ತು. ವಿಭೀಷಣನ ಪರಿಸ್ಥಿತಿ ಏನು ಹಾಗೆ ಅಂತ ಹೇಳಿದರೆ, ಇಲ್ಲಿ ಪ್ರಶ್ನೆ ರಾಮ ಏನಾದ ಅಂತ ಒಂದು ಪ್ರಶ್ನೆ ಬರೋದೇ ಇಲ್ಲ. ಯಾಕೆ? ಹನುಮಂತ ದೇವರೇ ಇದ್ದಾರೆ ಅಂತ ಆದಮೇಲೆ ಏನು ಮಾಡಿಲ್ಲ ಅಂದರೆ ರಾಮದೇವ್ರನ್ನ ಏನು ಮಾಡಲಿಕ್ಕೆ ಸಾಧ್ಯ? ಅಸ್ತ್ರಗಳು ಏನು ಮಾಡೋದಿಲ್ಲ, ಅದೆಲ್ಲ ಅಂಡರ್ಸ್ಟುಡ್ ಅದು. ಮತ್ತು ವಿಭೀಷಣನ ಪರಿಸ್ಥಿತಿ ಏನು ಹಾಗೆ ಅಂದರೆ, ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ವಿಭೀಷಣ ಲಂಕಾಪಟ್ಟಣಕ್ಕೆ ಹೋಗಿದ್ದಂತೆ. ಪುರೀಂ ಲಂಕಾಯಾಂ ರಾಕ್ಷಸಾನಾಂ ಸಂಪ್ರವೃತ್ತಿಂ ವ್ಯಾಪಾರಂ ವಿಜ್ಞಾತು ಕಾಮಃ. ರಾಕ್ಷಸರು ಏನು ಮಾಡ್ತಾ ಇದ್ದಾರೆ ಈಗ ಹಾಗೆಂಬ ಅದನ್ನು ತಿಳಿದುಕೊಂಡು ಬರೋಣ ಹಾಗೆ ಅಂತ ವಿಭೀಷಣ ಲಂಕೆಗೆ ಹೋಗಿದ್ದ. ಅದರಿಂದ ಅಸ್ತ್ರಬಂಧನಾತ್ ಪೂರ್ವಮೇವ ಗತಃ, ಅಸ್ತ್ರಬಂಧನ ಇಂದ್ರಜಿತ್ತು ಅಸ್ತ್ರವನ್ನು ಬಿಡಲಿಕ್ಕೆ ಮೊದಲೇ ವಿಭೀಷಣ ಲಂಕಾಪಟ್ಟಣಕ್ಕೆ ಹೋಗಿದ್ದ. ಆಮೇಲೆ ಇಂದ್ರಜಿತ್ ಬಂದ, ಅಸ್ತ್ರ ಪ್ರಯೋಗ ಮಾಡಿದ, ಎಲ್ಲರೂ ಮೂರ್ಛಿತರಾದರು. ಆಗ ವಾಪಸ್ ಬರ್ತಾನೆ ವಿಭೀಷಣ. ಎಲ್ಲರೂ ಮೂರ್ಛೆಯಾಗಿ ಬಿದ್ದಿರೋದನ್ನು ನೋಡ್ತಾನೆ. ಆಗತಃ ಸಹ ವಿಭೀಷಣ ಪತಿತಾನ್ ಸರ್ವಾನ್ ವಾನರಾನ್ ದದರ್ಶ. ಎಲ್ಲ ವಾನರರು ಕೂಡ ಮೂರ್ಛೆಯಾಗಿ ಬಿದ್ದಿದ್ದನ್ನು ನೋಡ್ತಾ ಇದ್ದಾನೆ. ಏಕಂ, ಒಬ್ಬನನ್ನು ಬಿಟ್ಟು. ಯಾರು? ಮರುತ್ಸುತಂ, ಹನುಮಂತಂ. ಅನಾಕುಲಂ ಅವ್ಯಗ್ರಂ ಚ ದದರ್ಶ. ಯಾವ ತೊಂದರೆಗೂ ಒಳಗಾಗದೇ ಇದ್ದದ್ದು ಯಾರು? ಹನುಮಂತ ದೇವರು. ಅಂತಹ ಹನುಮಂತ ದೇವರನ್ನು ಕೂಡ ಕಂಡ ವಿಭೀಷಣ. ಸತಂ ಸಮಾದಾಯ ಯಯೋ ವಿಧಾತೃಜಂ ವಿಮೂರ್ಛಿತಂ ಚೋದಕಸೇಕತಸ್ಥಂ ಆಶ್ವಾಸ್ಯ ಕಿಂ ಜೀವಸಿ ಹೀತ್ಯುವಾಚ ತಥೇತಿ ಸಪ್ರಾಹ ಚ ಮಂದವಾಕ್ಯಃ. ಹಾಗೆ ಏನಾಯಿತು? ಸಹ ವಿಭೀಷಣ, ಆ ವಿಭೀಷಣನು ತಮ್ಮ ಹನುಮಂತಂ ಸಮಾದಾಯ, ಹನುಮಂತನನ್ನು ಕರೆದುಕೊಂಡು ಈಗೇನು ಮಾಡಬೇಕು? ಉಪಾಯ ನೋಡಬೇಕಲ್ಲ. ಎಲ್ಲ ಕಪಿಗಳು ಮೂರ್ಛಿತರಾಗಿ ಬಿದ್ದಿದ್ದಾರೆ, ಅಳ್ತಾ ಕೂತ್ರೂ ಉಪಯೋಗ ಇಲ್ಲ. ಏನಾರು ಒಂದು ದುಃಖ ಆಗಿಬಿಟ್ರೆ ಜನ ಏನು ಮಾಡಿಬಿಡ್ತಾರೆ? ಅಳ್ತಾ ಕೂತ್ಕೊಂಡ್ಬಿಡ್ತಾರೆ. ಇಲ್ಲ, ವಿಭೀಷಣ ಆಗಿಲ್ಲ ನೋಡಿ. ಉಪಾಯ ಹುಡುಕಿದ. ಏನು ಮಾಡಿದ? ಧಾತೃಜಂ, ಜಾಂಬವಂತನ ಹತ್ರ ಬಂದ. ಯಾಕೆಂದರೆ ತುಂಬ ಹಳೆಬನು ಅವನು, ಭಾರಿ ಎಕ್ಸ್ಪೀರಿಯನ್ಸ್ ಇದೆ. ಅದರಿಂದ ಅವನಿಗೆ ಇದರಿಂದೆಲ್ಲ ಹೇಗೆ ಪಾರ ಆಗಬೇಕು ಅಂತ ವಿಚಾರ ಗೊತ್ತಿರುತ್ತದೆ. ಅವನನ್ನು ಏನು ಮಾಡಿದರು? ಯಾರು? ಜಾಂಬವಂತನನ್ನು ಶೀತಜಲ ಸೇಚನೇನ ಆಶ್ವಾಸ್ಯ, ಶೀತ ಜಲದಿಂದ ಅಂದರೆ ತಂಪಾದ ನೀರಿಂದ ಪ್ರೋಕ್ಷಣೆ ಮಾಡ್ತಾರೆ. ಯಾರಿಗೆ? ಜಾಂಬವಂತನಿಗೆ. ಯಾರಿಗೆ? ಯಾರು? ವಿಭೀಷಣ ನೀರನ್ನು ತೆಗೆದುಕೊಂಡು ಶೀತವಾದ ಜಲದಿಂದ ಜಾಂಬವಂತನನ್ನು ಪ್ರೋಕ್ಷಣೆ ಮಾಡಿ ಆಶ್ವಾಸಗೊಳಿಸಿ ಅವನನ್ನು ಎಬ್ಬಿಸ್ತಾನೆ. ಏಳು 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 ಹಾಗೆ ಅಂತ. ಮೂರ್ಛೆಯಾಗಿ ಬಿದ್ದಿದ್ದಾರೆ. ಉದ್ಬೋಧ್ಯ ಕೇಳಿದಂತೆ, ಏನಪ್ಪ ಬದುಕಿದ್ಯಾ ಹಾಗೆ ಅಂತ ಕೇಳಿದಂತೆ. ವಿಭೀಷಣ ಕೇಳಿದ್ದೇನು? ಸ್ವಲ್ಪ ಆಶ್ವಾಸನಗೊಳಿಸಿ, ಏನು ಬದುಕಿದ್ಯಾ ಹಾಗೆ ಅಂತ ಕೇಳಿದಾನೆ. ಪ್ರಾಣ ಇದೆಯಾ ಹಾಗೆ ಅಂತ ಕೇಳಿದಾನೆ. ಪ್ರಾಣ ಅಸಿ ಕಿಂ, ಜೀವಸಿ ಕಿಂ, ಬದುಕಿದ್ಯಾ, ಪ್ರಾಣ ಇದೆಯಾ ಹಾಗೆ ಅಂತ ಕೇಳ್ತಾನೆ. ಯಾರು? ವಿಭೀಷಣ. ಯಾರನ್ನು? ಜಾಂಬವಂತನನ್ನು. ಜಾಂಬವಂತನನ್ನು ಕೇಳಿದಾಗ ಅವನು ಜಾಂಬವಂತ ಹೇಳಿದಂತೆ, ಮಂದಂ, ಮೆತ್ತಗೆ ಹೇಳಿದಂತೆ. ಮಾತಾಡಲಿಕ್ಕೆ ಅಷ್ಟು ಶಕ್ತಿ ಇದ್ದಿಲ್ಲ. ಏನಂತ? ಸ ಜಾಂಬವಾನ್ ಜೀವಾಮಿ ಇತಿ ಬದುಕಿದ್ದೇನಪ್ಪ ಹಾಗೆ ಅಂತ ಹೇಳಿದಂತೆ. ಹಾಗೇನಾಯಿತು?
ಊಚೆ ಪುನರ್ಜೀವತಿ ಕಿಂ ಹನುಮಾನ್ ಜೀವಾಮ ಸರ್ವೇಪಿ ಹಿ ಜೀವಮಾನೆ ತಸ್ಮಿನ್ ಹತೆ ನಿಹತಾಶ್ಚೈವ ಸರ್ವ ಇತೀರಿತೇಸ್ಮೀತ್ಯವದತ್ಸ ಮಾರುತಿ. ಮತ್ತೆ ಬದುಕಿದ್ದೀನಿ ಜಾಂಬವಂತ ಹೇಳಿದ, ನಾನು ಬದುಕಿದ್ದೀನಿ. ಜಾಂಬವಂತ ಪ್ರಶ್ನೆ ಮಾಡಿದ, ಹನುಮಂತ ಬದುಕಿದ್ದಾನಾ ಹಾಗೆ ಅಂತ ಕೇಳಿದಂತ. ಹನುಮಂತನಿಗೆ ಏನಾರು ತೊಂದರೆಯಾಗಿದೆಯೋ ಅಥವಾ ಹನುಮಂತ ಬದುಕಿದ್ದಾನೋ ಹಾಗೆ ಅಂತ ಜಾಂಬವಂತ ಕೇಳ್ತಾನಂತೆ. ತಸ್ಮಿನ್ ಜೀವಮಾನೆ ಜೀವತಿ ಸತಿ ವಯಂ ಸರ್ವೇ ಜೀವಾಮಹ. ಹನುಮಂತ ಬದುಕಿದ್ದಾನೆ ಹಾಗೆಂದರೆ ನಾವೆಲ್ಲರೂ ಬದುಕಿದ್ದೀವಿ. ಹನುಮಂತ ಹತನಾದ ಹಾಗೆ ಅಂತ ಹೇಳಿದರೆ ನಾವು ಕೂಡ ಹತರಾದೇವೇ. ಈ ರೀತಿಯಾಗಿ ಜಾಂಬವತ ಈ ರೀತಿಯ ಸತಿ ಈ ರೀತಿಯಾಗಿ ಜಾಂಬವಂತ ಕೇಳಿದ. ಯಾಕೆ ಕೇಳಿದ ಅಂದರೆ ಇದೇ ಅಭಿಪ್ರಾಯ. ಹನುಮಂತ ಬದುಕಿದ್ದಾನಂತ ಯಾಕೆ ಕೇಳಿದ? ಹನುಮಂತ ಬದುಕಿದರೆ ನಾವು ಬದುಕ್ತೀವಿ, ಹನುಮಂತ ಬದುಕಿಲ್ಲ ನಾವು ಬದುಕೋದಿಲ್ಲ. ಎಷ್ಟು ಖಾತರಿ ಇತ್ತು ನೋಡಿ ಅವರಿಗೆ ಹನುಮಂತ ದೇವರ ಮೇಲೆ. ಕೇಳಿದಾಗ ಹನುಮಂತ ದೇವರು ಹೇಳಿದ್ರಂತ, ಸಹ ಮಾರುತಿ ಹನುಮಾನ್ ಅಸ್ಮಿ, ಜೀವಾಮಿ, ಇದ್ದೇನೆ ನಾನು, ಅಂದರೆ ಬದುಕೊಂಡಿದ್ದೇನೆ ಹಂಗಂತ ಹನುಮಂತ ದೇವರು ಹೇಳಿದ್ರಂತೆ. ಎಷ್ಟು ಚೆನ್ನಾಗಿದೆ ನೋಡಿ. ಇತ್ಯುಕ್ತೋ ಆಗ ಹನುಮಂತ ದೇವರು ಇದ್ದಾರೆ ಅಂತ ಕೂಡಲೇ ಜಾಂಬವಂತನಿಗೆ ಒಳ್ಳೆ ಶಕ್ತಿ ಬಂತು, ಒಳ್ಳೆ ವಿಶ್ವಾಸ ಬಂತು. ಹನುಮಂತ ದೇವರ ಸ್ಮರಣೆ ಮಾಡಿದರೆ ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತ ಹೇಳ್ತಾರೆ ನೋಡಿ. ಒಳ್ಳೆ ಧೈರ್ಯ ಬಂದ್ಬಿಡುತ್ತದೆ, ಮನಸ್ಸಿನ ಬಲ ಬಂದ್ಬಿಡುತ್ತದೆ. ಇತ್ಯುಕ್ತೋ ಜಾಂಬವಾನಾಹ ಹನುಮಂತಮನಂತರಂ ಯೋಸೌ ಮೇರೋ ಸಮೀಪಸ್ಥೋ ಗಂಧಮಾದನ ಸಂಹಿತಃ ಗಿರಿಸ್ತಸ್ಮಾ ಸಮಾಹಾರ್ಯಂ ತ್ವಯೌಷಧಿ ಚತುಷ್ಟಯಂ. ಈ ರೀತಿಯಾಗಿ ಹನುಮಂತ ದೇವರು ಹೇಳಿದ ಮೇಲೆ ಮತ್ತೆ ಜಾಂಬವಂತ ಹನುಮಂತನ ಹತ್ರ ಒಂದು ವಾಕ್ಯವನ್ನು ಹೇಳಿದಂತೆ. ಏನಂತ? ಮೇರು ಪರ್ವತದ ಸಮೀಪದಲ್ಲಿ ಗಂಧಮಾದನ ಅಂತ ಒಂದು ಪ್ರಸಿದ್ಧ ಪರ್ವತ ಇದೆ. ಯಾವುದು? ಎಲ್ಲಿದೆ? ಮೇರು ಪರ್ವತದ ಸಮೀಪದಲ್ಲಿ ಇರತಕ್ಕ ಒಂದು ಮರ, ಒಂದು ಪರ್ವತ ವಿಶೇಷ ಗಂಧಮಾದನ ಹಾಗೆ ಅಂತ. ಆ ಗಂಧಮಾದನ ಗಿರಿಯಲ್ಲಿ ಔಷಧಿ ಚತುಷ್ಟಯಂ ತ್ವಯ ಸಮಾಹಾರ್ಯಂ, 4 ಔಷಧಿ ಇದೆ ಹನುಮಂತ, ಆ 4 ಔಷಧಿಯನ್ನು ನೀನು ತರಬೇಕು ಹಾಗೆ ಅಂತ ಜಾಂಬವಂತ ಹೇಳ್ತಾನಂತ ಹನುಮಂತರ ಹತ್ರ. ಆ ಔಷಧಿ ಸಿಗೋದೆಲ್ಲಿ? ಗಂಧಮಾದನ ಪರ್ವತದಲ್ಲೇ ಸಿಗೋದು, ಬೇರೆ ಕಡೆ ಸಿಗೋದಿಲ್ಲ ಅಂತ. ಅದರಿಂದ ಅಲ್ಲಿ ಹೋಗು, ತೆಗೆದುಕೊಂಡು ಬಾ. ಯಾವುದದು 4 ಔಷಧಿ ಅಂದರೆ ಯಾವ್ದು ತರಬೇಕು? ಮೃತ ಸಂಜೀವಿನಿ ಮುಖ್ಯ ಸಂಧಾನಕರಣಿ ಪರ ಸಬರ್ಣಕರಣಿ ಚೈವ ವಿಶಲ್ಯಕರಣೀತಿ ಚ. ಮೃತಾನ್ ಸಂಜೀವಯತಿ, ಸತ್ತವರನ್ನ ಬದುಕಿಸ್ತದಂಥದ್ದು ಮೃತ ಸಂಜೀವಿನಿ. ಯಾರು ಮೃತರಾಗಿದ್ದಾರೆ ಅವರನ್ನು ಸಂಜೀವಿನಿ, ಅವ್ರನ್ನ ಬದುಕಿಸ್ತದೆ ಅಂತ ಒಂದು ಔಷಧಿ ನೋಡಿ. ಆ ಔಷಧಿ ಮರ ಬಳ್ಳಿ ಅದು, ಆ ಹೆಸರು ಹೇಳಿದರೆ ಗೊತ್ತಾಗ್ಬಿಡುತ್ತದೆ ಅರ್ಥ ನೋಡಿ. ಮೃತ ಸಂಜೀವಿನಿ ಅಂದರೆ ಏನರ್ಥ? ಸತ್ತವರನ್ನು ಬದುಕಿಸುವ ಒಂದು ಔಷಧಿ ಅದು. ಇನ್ನು ಮತ್ತೊಂದು ಸಂಧಾನಕರಣಿ ಹಾಗೆ ಅಂತ. ಚಿನ್ನ ಅವಯವಾನಾಂ ಸಂಧಿಂ ಕರೋತಿ, ಯಾರ ಅವಯವ ಕೈಕಾಲು ಕಟ್ಟಾಗಿ ಬಿದ್ದಿರುತ್ತದೆ ಅಂಥವರಿಗೇನೆಲ್ಲ ಏನು ಮಾಡ್ತದೆ? ಜೋಡಿಸ್ತದೆ ಅಂಥದ್ದು. ಸಂಧಾನ ಒಟ್ಟು ಸೇರಿಸ್ತದೆ, ಸಂಧಾನಕರಣಿ ಅಂತ ಮತ್ತೊಂದು ಔಷಧಿ. ಸರ್ವಾನ್ ಕ್ಷತಸ್ಥಾನೇಶು ವಿಪರೀತವರ್ಣಾನ್ ಸಮಾನವರ್ಣಾನ್ ಕರೋತೀತಿ ಸವರ್ಣಕರಣಿ. ಅನೇಕರಿಗೆ ಅವಯವ ತುಂಡಾಗಿರಲ್ಲ, ಆದರೆ ಕಟ್ಟಾಗಿರುತ್ತದೆ, ಛೇದ ಆಗಿರುತ್ತದೆ. ಅದು ಬಣ್ಣ ರಕ್ತ ಇಕ್ತೆಲ್ಲ ಬಂದು ಕಪ್ಪು ಕಪ್ಪು ಆಗಿರುತ್ತದೆ ಚರ್ಮ ಎಲ್ಲ. ಅದನ್ನೆಲ್ಲ ಏನು ಮಾಡ್ತದೆ ಈ ಔಷಧಿ? ಬೇರೆ ಚರ್ಮ ಯಾವ ಬಣ್ಣದಲ್ಲಿದೆಯೋ ಕಟ್ಟಾದಾಗಲೂ ಕೂಡ ಅದೇ ಬಣ್ಣಕ್ಕೆ ತಂದುಬಿಡುತ್ತದಂತೆ. ಸವರ್ಣಕರಣಿ ಅಂತ ಹೇಳ್ತಾರೆ. ಸವರ್ಣಕರಣಿ. ಚತುರ್ಥಿ ವಿಶಲ್ಯಾನ್ ವಿನಿಸೃತ ಶಲ್ಯಾನ್ ಕರೋತಿ ಇತಿ ನಾಮ ವಿಶಲ್ಯಕರಣಿ ಹಾಗೆ ಅಂತ. ಅಂದರೆ ಕೆಲವೊಮ್ಮೆ ಏನಾಗ್ತದೆ, ಕಟ್ ಮಾಡಿದಾಗ ಆ ವುಡನ್ ಪೀಸು ಅಥವಾ ಆ ಆಯುಧಗಳು ಒಳಗೋಗಿ ಸೇರ್ಕೊಂಡಿರುತ್ತದೆ. ಮುಳ್ಳುಗಿಲ್ಲಿ ಏನಾದ್ರು ಚುಚ್ಕೊಂಡಿರುತ್ತೆ ಅದು ನೋಡಿ, ಸಣ್ಣ ಪೀಸ್ ಒಳಗೆ ಸೇರ್ಕೊಂಡಿರುತ್ತೆ. ಅದನ್ನೆಲ್ಲ ಹೊರಗೆ ತೆಗಿಬೇಕು. ಅದಕ್ಕೇನು ಔಷಧಿ ಹಾಗೆಂದರೆ ವಿಶಲ್ಯಕರಣಿ. ವಿನಿಸೃತ ಶಲ್ಯಾನ್ ಕರೋತಿ ಇತಿ.
ಕಂಟಕಗಳು ಏನಾದರೂ ಒಳಗೆ ತಗಲಾಕೊಂಡಿದ್ದರೆ ಅದನ್ನು ಕೂಡ ಹೊರಗೆ ತೆಗೆಯುವ ಸಾಮರ್ಥ್ಯ ಇದೆ. ಈ ರೀತಿಯಾಗಿ ನೀನು 4 ಔಷಧಿಗಳನ್ನು ತರಬೇಕು ಹಾಗೆ ಅಂತ ಜಾಂಬವಂತ ಹೇಳಿದ. ಇತ್ಯುಕ್ತ ಸಕ್ಷಣೇನೈವ ಪ್ರಾಪದತ್ ಗಂಧಮಾದನಂ ಅವಾಪಚಾಂಬರಚರೋ ರಾಮ ಮುಕ್ತಶರೋ ಯತ. ಇಷ್ಟು ಹೇಳಿದಾಗ ಹನುಮಂತ ದೇವರು ಒಂದು ಕ್ಷಣದಲ್ಲಿ ಗಂಧಮಾದನ ಪರ್ವಕ್ಕೆ ಹೋಗಿ ಅಲ್ಲಿ ಹಾರಿಯೇ ಹೋಗ್ಬಿಟ್ರು. ಅಂಬರಚರ ಆಕಾಶ ಮಾರ್ಗದಲ್ಲಿ ಹೋಗ್ತಾರೆ. ಹೇಗೆ ರಾಮನಿಂದ ಬಿಡಲ್ಪಟ್ಟ ಬಾಣ ಹೇಗೆ ಹಾರಿ ಹೋಗ್ತದೋ ಒಂದು ಕ್ಷಣದಲ್ಲಿ ಹೋಗಿ ತನ್ನ ಕೆಲಸ ಮುಗಿಸಿ ಬರ್ತದೆ ನೋಡಿ ರಾಮನ ಬಾಣ. ಅದೇ ರೀತಿಯಾಗಿ ಹನುಮಂತ ದೇವರು ಕೂಡ ಒಂದು ಕ್ಷಣದಲ್ಲಿ ಹೋಗಿ ಬಂದರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ಉದಾಹರಣೆಯನ್ನು ಕೊಟ್ಟರು ಇಲ್ಲಿ ಆಚಾರ್ಯರು ಹಾಗೆಂದರೆ, ರಾಮನ ಬಾಣ ಅಂದರೆ ಯಾರು? ಬಾಣ ರೂಪದಲ್ಲಿ ಇರೋದು ಯಾರು? ವಾಯುದೇವರೇ. ವಾಯುದೇವರೇ ಬಾಣ ರೂಪದಲ್ಲಿ ಇದ್ದಾರೆ. ಹನುಮಂತನ ಬಾಣ ಅಂದರೆ ರಾಮನ ಬಾಣ ಅಂದರೆ ಇನ್ಯಾರಲ್ಲ, ವಾಯುದೇವರೇ. ಆ ವಾಯುದೇವರು ಬಾಣ ರೂಪದಿಂದ ಹೇಗೆ ಹೋದರೋ ಅದೇ ರೀತಿಯಾಗಿ ಹನುಮಂತ ದೇವರು ಕೂಡ ಗಂಧಮಾದನ ಪರ್ವತಕ್ಕೆ ಹಾರಿ ಹೋಗಿ ಔಷಧಿಗಳನ್ನು ತಂದರು ಅಂತ ಹೇಳ್ತಾ ಇದ್ದಾರೆ. ಅಂತರ್ಹಿತಾಶ್ಚೌಷಧೀಸ್ತು ತದಾ ವಿಜ್ಞಾಯ ಮಾರುತಿ ಉದ್ಬಬರ್ಹ ಗಿರಿಂ ಕ್ರೋಧ ಶತಯೋಜನ ಮಂಡಲಂ. ಯಾವಾಗ ಗಂಧಮಾದನ ಪರ್ವತಕ್ಕೆ ಹೋಗ್ತಾರೆ ಅಲ್ಲಿರುವ ಔಷಧಿಗಳಿಗೆಲ್ಲ ಗೊತ್ತಾಯ್ತಂತೆ, ಓ ನಮ್ಮನ್ನು ಕಿತ್ಕೊಂಡು ಹೋಗ್ಬಿಡ್ತಾರೆ ಇವರು ಹಾಗೆ ಅಂತ ಹೇಳಿ ತಮ್ಮನ್ನು ಬಚ್ಚಿಟ್ಟುಕೊಂಡವು ಅಂತ ಅವುಗಳು ನೋಡಿ. ಅದಕ್ಕೆ ಆ ಬಳ್ಳಿಗಳಿಗೆ ಎಷ್ಟು ಸಾಮರ್ಥ್ಯ ಇತ್ತು ಅಂದರೆ ಓಡಾಡುವ ಸಾಮರ್ಥ್ಯ ಇದ್ದಿದೆ. ತಮ್ಮನ್ನು ಬಚ್ಚಿಟ್ಕೊಂಡು ಬಿಟ್ಟಿದ್ದವು ಅಂಥದ್ದು, ಕಿತ್ಕೊಂಡು ಹೋಗಬಾರ್ದು ಹಾಗೆ ಅಂತ. ಆತ್ಮಾನಂ ದೃಷ್ಟ್ವಾ ಅಂತರ್ಹಿತಾ ಲೀನಾ ಔಷಧಿ. ಇದು ಹನುಮಂತ ದೇವರಿಗೆ ಗೊತ್ತಾಯ್ತಂತೆ. ಓ ಇದನ್ನು ನಾವು ಬಂದದ್ದು ಗೊತ್ತಾಗಿದೆ, ತಮ್ಮನ್ನು ಬಚ್ಚಿಟ್ಟುಕೊಂಡಿದ್ದೆವು ಹಾಗೆ ಅಂತ ಹೇಳಿ ಏನು ಮಾಡಿದ್ರು ಹನುಮಂತ ದೇವರು? ಏನು ಜಗಳಕ್ಕೆ ಹೋಗಿಲ್ಲ ಅವ್ರ ಜೊತೆಗೆ. ಪರ್ವತವನ್ನೇ ಎತ್ತಿಬಿಟ್ರು. ಕ್ರೋಧಾದ್ ಶತಯೋಜನ ಮಂಡಲಂ, 100 ಯೋಜನ ವಿಸ್ತೀರ್ಣವಾಗಿ ಆ ಔಷಧಿ ಪ್ರದೇಶ ಏನಿತ್ತು ಆ ಗಂಧಮಾದನ ಪರ್ವತದ ಒಂದು ಭಾಗ. ಆ ಗಂಧಮಾದನ ಪರ್ವತವನ್ನೇ ಎತ್ತಿಬಿಟ್ರು ಅಂತ. ಆ ಮರದಲ್ಲಿ ಇದ್ದ ಔಷಧಿನೇ ಎಲ್ಲಿ ಓಡ್ಲಿಕ್ಕೆ ಸಾಧ್ಯ? ಪರ್ವತದಲ್ಲೇ ಇತ್ತು. ಆ ಪರ್ವತವನ್ನೇ ಎತ್ಕೊಂಡು ಬಂದರು ಅಂತ. ಸತಂ ಸಮುತ್ಪಾಟ್ಯ ಗಿರಿಂ ಕರೇನ ಪ್ರತೋಲಯಿತ್ವಾ ಬಲದೇವ ಸೂನು ಸಮುತ್ಪಪಾತಾಂಬರ ಮುಗ್ರವೇಗೋ ಹ್ಯತಾ ಹರಿಶ್ಚಕ್ರಧರಸ್ತ್ರಿವಿಕ್ರಮೇ. ಸಹ ಹನುಮಾನ್ ಆ ಪರ್ವತದ ಏಕಭಾಗವನ್ನು ಕೈಯಲ್ಲಿ ಹಿಡ್ಕೊಂಡು ಪ್ರತೋಲಯಿತ್ವ ಏನು ಅಲ್ಗಾಡಿಸ್ತಾ ಬಂದ್ರಂತೆ. ಕಿಂ ಗುರುತ್ವಂ ಕಿಂ ಇತಿ ಪರೀಕ್ಷಾಪೂರ್ವಕಂ. ಏನು ಒಂದು ವಸ್ತು ಭಾರವಾಗಿದೆಯಾ ಅಂತ ಪರೀಕ್ಷೆ ಮಾಡಬೇಕಂದ್ರೆ ಹಿಂಗೆ ಕೈಯಲ್ಲಿ ಯಾಕೆ ಅಲ್ಗಾಡಿಸ್ತಾರೆ ನೋಡಿ, ಭಾರ ಇದೆಯೋ ಹಾಗೆ ಅಂತ ಪರೀಕ್ಷೆ ಮಾಡ್ತಾರೆ. ಅದೇ ರೀತಿಯಾಗಿ ಪರೀಕ್ಷೆ ಮಾಡಿ ನೋಡಿದ್ರಂತೆ, ಏನು ಭಾರ ಇದೆಯಾ ಇದು ಹಾಗೆ ಅಂತ. ಯಾಕೆ? ಅವ್ರಿಗೇನು ಬಲ, ಅವ್ರಿಗೆ ಮುಂದೆ ಯಾವುದೂ ಭಾರ ಅಂತ ಇರೋದೇ ಇಲ್ಲ. ಯಾಕೆ? ಸ್ವತಃ ಅವರೇ ಬಲದೇವ. ಅವ್ರು ಸ್ಮರಣೆ ಮಾಡಿದರೆ ಸಾಕು ಬಲ. ಯತಃ ಬಲದೇವಸ್ಯ ವಾಯೋ ಸೂನು, ವಾಯುದೇವರ ಅವತಾರ, ಬಲದೇವರ ಅವತಾರ ಇವರು. ತಸ್ಮಾತ್ ಉಗ್ರವೇಗ ಅಂಬರಂ ಉತ್ಪಪಾತ್. ಆ ತೋಲನೆ ಮಾಡ್ತಾ ಹಾರಿ ವಾಪಸ್ ಬಂದ್ರಂತೆ. ಹೇಗೆ ಬಂದರು ಹಾಗೆ ಅಂದರೆ ನೋಡಿ, ಹೋಗುವಾಗ ಬಾಣದ ದೃಷ್ಟಾಂತವನ್ನು ಕೊಟ್ಟರು. ಪರಮಾತ್ಮನ ಬಾಣ ಹೇಗೆ ಹೋಗ್ತದೋ ಹಾಗೆ. ಅಲ್ಲಿಂದ ಬರುವಾಗ ಚಕ್ರದ ದೃಷ್ಟಾಂತವನ್ನು ಕೊಡ್ತಾರೆ. ಚಕ್ರಧರಃ ಹರಿಹಿ ತ್ರಿಭಿಹಿ ಪದೈಹಿ ತ್ರಿವಿಕ್ರಮೇಣ ಸತಿ ಯಥಾ ಉತ್ಪಪಾತ. ಪರಮಾತ್ಮನನ್ನೇ ಉದಾಹರಣೆ ಕೊಡ್ತಾರೆ, ಉಚ್ಚ ದೃಷ್ಟಾಂತ ಅಂತ ಕರೀತಾರೆ ಇದನ್ನು. ಪರಮಾತ್ಮ ಚಕ್ರಧರ, ಚಕ್ರ ಅಲ್ಲ ಚಕ್ರಧರ. ಚಕ್ರದನ್ನು ಧರಿಸಿದವ ಪರಮಾತ್ಮ ಅಂದರೆ ಯಾರು? ತ್ರಿವಿಕ್ರಮ. ತ್ರಿವಿಕ್ರಮ ಆಕಾಶವನ್ನು ಅಳೆದ ಅಂತ. ಒಂದು ಪಾದದಿಂದ ಇಡೀ ಭೂಮಿಯನ್ನು ಅಳೆದ, ಇನ್ನೊಂದು ಪಾದದಿಂದ ಆಕಾಶವನ್ನು ಅಳೆದ ಅಂತ ಹೇಳ್ತಾ ಇದ್ದಾರೆ. ಆಕಾಶವನ್ನು ಅಳೆಯೋದಕ್ಕೆ ಎಷ್ಟೊತ್ತು ತಗೊಂಡ ಪರಮಾತ್ಮ? ಒಂದು ಕ್ಷಣ ಅಷ್ಟೇ, ಕಾಲನ್ನು ಎತ್ತೇ ಬಿಟ್ಟ. ಅದೇ ರೀತಿಯಾಗಿ ಹನುಮಂತ ದೇವರು ಕೂಡ ತ್ರಿವಿಕ್ರಮನಂತೆ ಒಂದು ಕ್ಷಣದಲ್ಲಿ ಆಕಾಶ ಮಾರ್ಗದಿಂದ ವಾಪಸ್ ಬಂದರು ಅಂತ ಅರ್ಥ. ಅವಾಪಚಾಕ್ಷ್ಣೋ ಸ ನಿಮೇಶ ಮಾತ್ರತೋ ನಿಪಾತಿತಾ ಯತ್ರ ಕಪಿಪ್ರವೀರಾಃ ತಚ್ಶೈಲಪಾತ ಸ್ಪರ್ಶಾತ್ ಸಮುತ್ತಿತಾಃ ಸಮಸ್ತಶೋ ವಾನರಯೂತವಾಕ್ಷಣಾತ್. ಯಾವಾಗ ಹನುಮಂತ ದೇವರು ಒಂದು ನಿಮಿಷದಲ್ಲಿ ಆ ಪರ್ವತವನ್ನು ತಂದರು,
ಕಾಲದಲ್ಲಿ ತಂದ್ರು. ಯತ್ರ ಕಪಿಪ್ರವೀರಾ ನಿಪಾತಿತಾ, ಬಂದರು. ಎಲ್ಲಿ ಕಪಿಗಳೆಲ್ಲ ಬಿದ್ದಿದ್ರಲ್ವ ಲಂಕೆಯಲ್ಲಿ, ಅಲ್ಲಿಗೆ ಬಂದರು, ಪರ್ವತವನ್ನು ಹಿಡ್ಕೊಂಡು ಬಂದರು. ಆಗ ಸರ್ವೇ ವಾನರ ಯೂತಪಾಹ, ಕಪಿಶ್ರೇಷ್ಠರು ಎಲ್ಲರೂ ಕೂಡ ಶೈಲಸ್ಯ ಪರ್ವತಸ್ಯ ವಾತಸ್ಪರ್ಶಾತ್, ಆ ಮರದ ಗಾಳಿ ಬಡಿತಂತೆ ಅವರಿಗೆ. ಆ ಮರದ ಗಾಳಿ ಬಡಿದದ್ದಕ್ಕೆ ಕ್ಷಣ ಮಾತ್ರೇನ ಉಚಿತ, ಒಂದು ಕ್ಷಣ ಸಾಕಾಗಿತ್ತು, ಅವರೆಲ್ಲರೂ ಕೂಡ ಎಚ್ಚೆತ್ತುಕೊಂಡ್ರು, ಮೂರ್ಛೆಯ ಅವಸ್ಥೆಯಿಂದ ಹೊರಗಡೆ ಬಂದರು ಅಂತ ಹೇಳ್ತಾರೆ. ಅಪೂಜಯನ್ಮಾರುತಿ ಮುಗ್ರ ಪೌರುಷಂ ರಘುತ್ತಮಸ್ಯಾನುಜ ರಘುತ್ತಮೋಸ್ಯಾನುಜ ನಿಸ್ತತಾಪರೇ ಪಪಾತಮೂರ್ಧ್ನ್ಯಸ್ಯ ಚ ಪುಷ್ಪಸಂತತಿಃ ಪ್ರಮೋದಿತೈರ್ದೇವವರೈರ್ವಿಸರ್ಜಿತಾ. ರಘುತ್ತಮಸ್ಯ ಶ್ರೀರಾಮಸ್ಯ ಅನುಜ ನಿರನು ಲಕ್ಷ್ಮಣ, ಅನುಜನಿ ಅಂದರೆ ಅನುಲಕ್ಷ್ಮಣ ತಥಾ ಅಪರೆ ಸುಗ್ರೀವಾದ್ಯ, ಲಕ್ಷ್ಮಣ ಸುಗ್ರೀವ ಮೊದಲಾದ ಪರಾಕ್ರಮಶಾಲಿಗಳು ಎಲ್ಲರೂ ಕೂಡ ಹನುಮಂತಂ ಅಪೂಜಯತ್, ಹನುಮಂತನನ್ನು ಪೂಜೆ ಮಾಡಿದರಂತೆ. ನೋಡು, ಹನುಮಂತ ದೇವರು ಪೂಜ್ಯರು, ಆರ್ಯ ಪೂಜ್ಯ. ಯಾರು ಪೂಜೆ ಮಾಡ್ತಾರೆ? ಲಕ್ಷ್ಮಣ ದೇವರು ಪೂಜೆ ಮಾಡ್ತಾರೆ, ಸುಗ್ರೀವ ಪೂಜೆ ಮಾಡ್ತಾರೆ. ಲಕ್ಷ್ಮಣ ಶೇಷದೇವರ ಅವತಾರ, ಸುಗ್ರೀವ ಸೂರ್ಯನ ಅವತಾರ. ಆಗ ಹನುಮಂತನ ಮೂರ್ಧನಿ ತಲೆ ಮೇಲೆ ಪ್ರಮೋದಿತೈಹಿ ದೇವಬರೈಹಿ, ದೇವಶ್ರೇಷ್ಠರೆಲ್ಲ ಅವರು ಸಂತೋಷಪಟ್ಟು ಹನುಮಂತನ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದರು ಅಂತ ಹೇಳ್ತಾರೆ. ಸದೇವ ಗಂಧರ್ವ ಮಹರ್ಷಿ ಸತ್ತಮೈರಭಿಷ್ಟುತೋ ರಾಮಕರೇಣ ಗೂಹಿತಃ ಪುನರ್ಗಿರಿಂ ತಂ ಶತಯೋಜನೋಚ್ಛ್ರಿತಂ ನ್ಯಪಾತಯತ್ ಸಂಸ್ಥಿತ ಏವ ತತ್ರ ಚ. ಸಹ ಹನುಮಾನ್ ದೇವಾದಿಭಿಃ ಅಭಿಷ್ಟುತಃ ಸಂಸ್ತುತಃ ಅಭೂತ್. ಆ ದೇವತೆಗಳೆಲ್ಲ ಹನುಮಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾರಂತೆ. ಅವರಿಂದ ಸಂಸ್ತುತನಾದ ಹನುಮಂತ ರಾಮಕರಾಭ್ಯಾಂ ಉಪಗೂಹಿತಃ, ರಾಮ ಹನುಮಂತನನ್ನು ಎತ್ತಿ ಆಲಿಂಗನ ಮಾಡಿಕೊಂಡ ಅಂತ. ಎಂಥ ಉತ್ತಮ ಸೇವೆಯನ್ನು ಮಾಡಿದ್ಯಪ್ಪ ಹನುಮಂತ ನೀನು ಅಂತ ಕಪಿಗಳನ್ನೆಲ್ಲ ಎಬ್ಬಿಸಿಬಿಟ್ಟು. ಮೊದಲು ಮಾಡಿದ್ದು ಗರುಡ ದೇವರು ಮಾಡಿದರು, ತದನಂತರ ಮಾಡಿದ್ದು ಈ ಸಲ ನೋಡಿ, ಗರುಡ ದೇವರು ಮಾಡಿದ್ದು ಯಾವಾಗ? ನಾಗಾಸ್ತ್ರದಿಂದ ಬಂಧಿತರಾದಾಗ. ಹನುಮಂತ ದೇವರು ಮಾಡಿದ್ದು ಯಾವಾಗ? ಬ್ರಹ್ಮಾಸ್ತ್ರದಿಂದ ಬಂಧಿತರಾದಾಗ. ಅಲ್ಲ, ಗರುಡ ದೇವರನ್ನ ಆಲಿಂಗನ ಮಾಡಿಕೊಂಡ್ರು ಅಂತ ಹೇಳಲೇ ಇಲ್ಲ ಇಲ್ಲಿ. ಹನುಮಂತ ದೇವ್ರನ್ನ ಆಲಿಂಗನ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಹಂಗಂತ ಹೇಳಿದರೆ ನಾಗಾಸ್ತ್ರಕ್ಕಿಂತ ಬಲಿಷ್ಠ ಯಾವುದು? ಬ್ರಹ್ಮಾಸ್ತ್ರ. ಅಂತಹ ಬ್ರಹ್ಮಾಸ್ತ್ರವನ್ನು ಪರಿಹಾರ ಮಾಡಿದ್ದಾರೆ ಹನುಮಂತ ದೇವರೆಂದರೆ ಯಾರಿಗಿಂತ ದೊಡ್ಡವರಾದರು? ಗರುಡನಿಗಿಂತಲೂ ದೊಡ್ಡವರಾದರು. ದೊಡ್ಡ ಸೇವೆ ಮಾಡಿದ್ದಕ್ಕೆ ಪರಮಾತ್ಮ ಆಲಿಂಗನವನ್ನು ಮಾಡಿ ತನ್ನನ್ನೇ ಕೊಟ್ಟ. ಆಲಿಂಗನ ಅಂದರೆ ಏನು? ತನ್ನನ್ನೇ ಕೊಟ್ಟ ಅಂತ. ತತ್ರ ಲಂಕಾಯಾಮೇವ ಸಂಸ್ಥಿತಃ. ತದನಂತರ ಹನುಮಂತ ದೇವರು ಲಂಕೆಯಲ್ಲಿ ಇದ್ದಾಗೆ ಆ ಶತಯೋಜನೋಚ್ಛ್ರಿತಂ 100 ಯೋಜನ ವಿಸ್ತೀರ್ಣವಾದ ಗಂಧಮಾದನ ಪರ್ವತವನ್ನು ನ್ಯಪಾತಯತ್ ಸ್ಥಾನೇ ಸ್ಥಾಪಯಾಮಾಸ್. ಇಲ್ಲಿಂದರೆ ಒಂದು ಬಾಲಿಸಿಯಂಗೆ ಎಸೆದ್ರಂತೆ. ಅದು ಹೋಗಿ ಸರಿಯಾಗಿ ಕೂತ್ಕೊಂಡಿತ್ತಂತೆ. ಯಾವ ಜಾಗದಿಂದ ಗಂಧಮಾದನ ಪರ್ವತವನ್ನು ಎತ್ಕೊಂಡು ಬಂದರೋ ಒಂದು ಅಂಶವನ್ನು, ಅದೇ ಜಾಗದಲ್ಲಿ ಹೋಗಿ ಆ ಪರ್ವತ ಕೂತ್ಕೊಂಡಿತ್ತು. ಸ್ವಲ್ಪನೂ ಗೊತ್ತಿಲ್ಲವಂತೆ, ಇಲ್ಲಿಂದ ಎತ್ತಿದ್ದಾರೆ ಎಂಬುದೇ ಗೊತ್ತಾಗಿಲ್ಲವಂತೆ. ಆ ಥರ ಹೋಗಿ ಸರಿಯಾಗಿ ಕೂತರು. ಗುರಿ ಹೇಗಿತ್ತು ನೋಡಿ. ನಮಗೆ ಎಷ್ಟೋ ವರ್ಷಗಳಿಂದ ಅಭ್ಯಾಸ ಮಾಡ್ತಾ ಇದ್ದೇವೆ, ಅಕ್ಷತೆ ಹಚ್ಕೋಬೇಕು ಹಾಗೆ ಅಂತ. ಹಣೆ ಮಧ್ಯದಲ್ಲಿ ಇಟ್ಕೊಂಡ್ರೆ ಎಲ್ಲೋ ಅಂಗಾರಕ್ಕೆ ಬಲಗಡೆ ಬಂದಿರುತ್ತದೆ, ಅಂಗಾರಕ್ಕೆ ಎಡಗಡೆ ಬಂದಿರುತ್ತದೆ. ಸ್ವಾಮಿಗಳು ಹೇಳ್ತಾರೆ, ಹಾಕಿ ಬಾಲ್ ಥರ, ಹಾಕಿ ಬ್ಯಾಟ್ ಥರ ಆಗಿಬಿಡುತ್ತದೆ ಒಂದೊಂದು ಸಮಯ ಹಾಗೆ ಅಂತ. ಹಾಕಿ ಬ್ಯಾಟ್ ಹಾಗೇ ಇರ್ತದೆ ನೋಡಿ, ಹೀಗಿರ್ತದೆ. ನೆಟ್ಟಿಗೆ ಗುರಿ ಇಟ್ಕೊಳ್ಳಿಕ್ಕೆ ಬರಲ್ಲ ನಮಗೆ. ಎಷ್ಟೋ ವರ್ಷ ಅಭ್ಯಾಸ ಮಾಡ್ತೀವಿ ಅಂಗಾರ ಅಕ್ಷತೆ ಹಾಗೆ ಅಂತ, ಆದರೂ ಸೊಟ್ಟು ಹೋಗಿರುತ್ತದೆ. ಹನುಮಂತ ದೇವರ ಸಾಮರ್ಥ್ಯ ನೋಡಿ, ಎಲ್ಲಿ ತೆಗೆದ್ರೋ ಅಲ್ಲೇ ಗುರಿ, ಸರಿಯಾದ ಗುರಿ. ಸಂಸ್ಥಿತಃ ಏವ ತತ್ರ ಚ. ಸಪೂರ್ವವನ್ಮಾರುತಿ ವೇಗಚೋದಿತೋ ನಿರಂತರಂ ಶ್ಲಿಷ್ಟತರೋತ್ರ ಚಾಭವತ್. ಪುನಶ್ಚ ಸರ್ವೇ
ತರುಶೈಲಹಸ್ತಾರಣಾಯ ಚೋತ್ತಸ್ತುರಲಂ ನದಂತಹ ಸಹ ಪರ್ವತಃ ವೇಗೇನ ಪ್ರೇರಿತಃ ಅತ್ರ ಸ್ವಸ್ಥಾನೇ ನಿರಂತರಂ ನಷ್ಟಚ್ಛೇದಂ ಯಥಾ ಭವತಿ ತಥಾ ಪೂರ್ವವದೇವ ಶ್ಲಿಷ್ಟತರಃ ಅತಿಸಂಬದ್ಧಃ ಅಭವತ್. ಹೋಗಿ ಬಿದ್ದದ್ದು ಪರ್ವತ ಪುಡಿ ಪುಡಿ ಆಗಬೇಕಾಗಲ್ಲ, ಅಷ್ಟು ಜೋರಾಗಿ ಅದರ ಆ ಬಂಡೆ ಅದೇನು ತಡೀತದೆ, ಏನೂ ಆಗಿಲ್ಲವಂತ, ಅದು ಶಿಥಿಲ ಆಗಿಲ್ಲ, ಸರಿಯಾಗಿ ಮೊದಲು ಹೇಗಿತ್ತೋ ತದ್ವತ್ ಸರಿಯಾಗಿ ಕೂತ್ಕೊಂಡಿತ್ತು ಅಂತ ಹೇಳ್ತಾ ಇದ್ದಾರೆ. ಅತಿಸಂಬದ್ಧ ಅಭವತ್, ಸರಿಯಾಗಿ ಸ್ಥಾನದಲ್ಲಿ ಹೋಗಿ ಕೂತಿತ್ತು. ಪುನಶ್ಚ ಪುನರಪಿ ತರವಃ ಶೈಲಾಶ್ಚ ಹಸ್ತೇಶು, ಮತ್ತೆ ಕಪಿಗಳು ಎಚ್ಚೆತ್ತುಕೊಂಡ್ರು, ದೊಡ್ಡ ದೊಡ್ಡ ಬಂಡೆಗಳನ್ನು ಇಟ್ಕೊಂಡ್ರು, ದೊಡ್ಡ ದೊಡ್ಡ ಮರಗಳನ್ನು ಹಿಡ್ಕೊಂಡು ಸರ್ವಕಪಯ ಉಚ್ಚೈ ನದಂತಹ ಜೋರಾಗಿ ಶಬ್ದವನ್ನು ಮಾಡಿದರಂತೆ. ಯಾಕೆ? ರಣಾಯ ಯುದ್ಧಾರ್ಥಂ ಉದತಿಷ್ಠತ್, ಯುದ್ಧ ಮಾಡುವುದಕ್ಕೆ ತಯಾರಾಗಿದ್ದೀವಿ ಅಂತ ಅವುಗಳೆಲ್ಲ ಎದ್ದವು. ರಾಮನ ಕಾರ್ಯಕ್ಕಾಗಿ ಯುದ್ಧ ಮಾಡಬೇಕು ಅಂದರೆ ಆ ಕಪಿಗಳಿಗೆಲ್ಲ ಭಾರಿ ಉತ್ಸಾಹ. ಅಷ್ಟು ಉತ್ಸಾಹದಿಂದ ಎಷ್ಟು ಸಾಲಿ ಮೂರ್ಛೆ ಬಿದ್ದರು, ಮತ್ತೆ ಹೇಳೋದು, ಸಿಂಹನಾದವನ್ನು ಮಾಡೋದು. ನಮಗೂ ಅಂಥ ಪರಿಸ್ಥಿತಿ ಆಗುತ್ತದೆ ನೋಡಿ. ಏನೋ ಒಂದು ಸೇವೆ ಮಾಡ್ತಾ ಇರುವಾಗ ಅಥವಾ ಏನೋ ಕಾರ್ಯದಲ್ಲಿ ಏನಾಗಿರ್ತೀವಿ, ನಾವು ತುಂಬ ಸಂತಪ್ತರಾಗಿರ್ತೀವಿ. ಸಂತಪ್ತರಾದಾಗ ಅಂತ ಏನೋ ಪ್ರಾಚೀನ ಕರ್ಮ ಮಾಡಿರ್ತೀವಿ, ಸಂತಪ್ತರಾಗಿರ್ತೀವಿ, ಹಾಗೆ ಅಂತ ಇನ್ನೊಬ್ಬರನ್ನು ಬೈಯೋದು, ಆಕ್ಷೇಪ ಮಾಡೋದು ಏನು ಮಾಡಬಾರ್ದಂತ. ಮತ್ತೆ ಪ್ರಾಣದೇವರು ನಮ್ಮನ್ನು ಎಬ್ಬಿಸ್ತಾರೆ, ಆ ಕಷ್ಟದಿಂದ ಪಾರು ಮಾಡ್ತಾರೆ, ಮತ್ತು ಇನ್ನೂ ಉತ್ಸಾಹದಿಂದ ನಾವು ಪರಮಾತ್ಮನ ಕಾರ್ಯಗಳಲ್ಲಿ, ಧರ್ಮದಲ್ಲಿ ನಾವು ಆಸಕ್ತಿಯನ್ನು ತೋರಿಸಬೇಕು ಎನ್ನುವ ಒಂದು ಸಂದೇಶವೂ ಕೂಡ ಇದರಲ್ಲಿ ಅಡಗಿದೆ ಅಂತ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಹರೇ ನಮಃ.